ಜಾಮಿಯಾ ಮಸೀದಿ ಮತ್ತು ಮಜ್ಲಿಸೆ ಎ ಮುಮ್ತಜಿಮಾ ಮುಸ್ಲಿಮನ್ ಸಮಿತಿ ವಕ್ಫ್ ಬೋರ್ಡ್ ನಿಯಮ ಮೀರಿ ವರ್ತಿಸುತ್ತಿದ್ದು, ಇಲ್ಲಿ ದೊಡ್ಡ ಮಟ್ಟದ ಅವ್ಯವಹಾರ ನಡೆದಿದೆ. ಕೂಡಲೇ ಸೂಕ್ತ ತನಿಖೆಯನ್ನ ನಡೆಸುವಂತೆ ಒತ್ತಾಯಿಸಿ ನಿನ್ನೆ ನಗರದ ಮುಸ್ಲಿಂ ಸಮುದಾಯದ ಸದಸ್ಯರು ಸಾಗರದ ಉಪವಿಭಾಗಾಧಿಕಾರಿಗಳ ಕಚೇರಿಗೆ ಮನವಿ ಸಲ್ಲಿಸಿದರು. ನಿಯಮಗಳ ಪ್ರಕಾರ ಯಾವುದೇ ಸಮಿತಿ ಅವಧಿ ಕೇವಲ 3 ವರ್ಷಗಳಿದೆ. ವಕ್ಫ್ ಬೋರ್ಡ್ ನಿಯಮ ಪ್ರಕಾರ ಸಮಿತಿಯು 3 ವರ್ಷ ಆಡಳಿತ ನಡೆಸಬೇಕು. ಹಾಲಿ ಸಮಿತಿಯ ಅವಧಿ ಮುಗಿದಿದ್ದರೂ ಅಧಿಕಾರದಲ್ಲಿ ಮುಂದುವರಿಯುತ್ತಿದೆ. ಸಮಿತಿಯ ಅಧ್ಯಕ್ಷರಾದ ಫಯಾಜ್ ಅಹಮದ್, ಕಾರ್ಯದರ್ಶಿಗಳಾದ ಸೈಯದ್ ತಾಹಿರ್ ವಕ್ಫ್ ಬೋರ್ಡ್ ನಿಯಮವನ್ನ ಸಂಪೂರ್ಣವಾಗಿ ಉಲ್ಲಂಘಿಸಿದ್ದಾರೆ. ತಮ್ಮ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡದ್ದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ. ಸಮಿತಿಯ ಕಾರ್ಯದರ್ಶಿಗಳಾದ ಸೈಯದ್ ತಾಹಿರ್ ವಕ್ಫ್ ಬೋರ್ಡ್ನಿಂದ 50 ಲಕ್ಷ ರೂಪಾಯಿಗಳ ಹಣ ಬಿಡುಗಡೆ ಮಾಡಿಸಲು ಅಧಿಕಾರಿಗಳಿಗೆ 5 ರಿಂದ 6 ಲಕ್ಷ ರೂಪಾಯಿಗಳ ಲಂಚ ನೀಡಿದ್ದಾಗಿ ರಾಜಾರೋಷವಾಗಿ ಹೇಳಿಕೆ ನೀಡಿದ್ದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಎಂದು ಮನವಿಯಲ್ಲಿ ಹೇಳಲಾಗಿದೆ. ಸರ್ಕಾರ ಕೇಳಬೇಕು. ಆಮೇಲೆ ಈ ಮನವಿಯನ್ನು ನಾವು ಇವತ್ತಿನಿಂದ 15 ದಿನ ನಾವು ಕಾಲಮಿತಿಯನ್ನು ಕೊಡ್ತಾ ಇದ್ದೀವಿ. 15 ದಿನದೊಳಗೆ ಇದ್ರದ್ದು ಏನು ಪರಿಹಾರ ಬಗೆಹರಿಸಿಲ್ಲ ಅಂದರೆ ನಾವು ದೊಡ್ಡ ಹೋರಾಟವನ್ನು, ಉಗ್ರ ಹೋರಾಟವನ್ನು ಆಜಾದ್ ಮಸೀದಿಯ ಮುಂದ್ಗಡೆ ನಾವು ದೊಡ್ಡ ಪ್ರತಿಭಟನೆಯನ್ನು, ಸತ್ಯಾಗ್ರಹವನ್ನು, ಅನಿರ್ದಿಷ್ಟಾವಧಿ ಸತ್ಯಾಗ್ರಹವನ್ನು ಕೂಡಲು ನಾವು ತೀರ್ಮಾನಿಸಿದ್ದೇವೆ. ಆದುದರಿಂದ ತಾವುಗಳು 15 ದಿನದ ಒಳಗೆ ಇದರ ಸಮಸ್ಯೆಯನ್ನು ಬಗೆಹರಿಸಬೇಕು. ವಕ್ಫ್ ಆಸ್ತಿಗೆ ಸಂಬಂಧಿಸಿದ ಅನೇಕ ದಾಖಲೆಗಳು ನಾಪತ್ತೆಯಾಗಿರುವ ಮಾಹಿತಿ ಇದ್ದು, ತಕ್ಷಣ ಮೂಲ ದಾಖಲೆಗಳನ್ನು ಪತ್ತೆ ಹಚ್ಚಲು ತಂಡ ನೇಮಿಸಬೇಕು. ಸಮುದಾಯದ ಸಾಮಾನ್ಯ ಸಭೆ ಕರೆದು ಹೊಸ ಸಮಿತಿಯನ್ನ ರಚಿಸುವಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಬೇಕು. ಮುಂದಿನ 15 ದಿನಗಳಲ್ಲಿ ತಮ್ಮ ಬೇಡಿಕೆಯು ಈಡೇರದಿದ್ದರೆ ಅಹೋರಾತ್ರಿ ಪ್ರತಿಭಟನೆ ನಡೆಸುವುದಾಗಿ ಮನವಿಯಲ್ಲಿ ಎಚ್ಚರಿಕೆ ನೀಡಲಾಗಿದೆ. ಈ ಸಂದರ್ಭದಲ್ಲಿ ತೌಫಿಕ್ ಅಹಮದ್, ಮಸೂದ್ ಅಹಮದ್, ಜಮೀರ್ ಅಹಮದ್ ಖಾನ್, ಮುದಸಿರ್ ಅಹಮದ್ ಖಾನ್, ಸೈಯದ್ ಜುಲ್ಫಿ, ತಾಹಿರ್ ಅಹಮದ್, ಶಾಬಾಜ್ ಅಹಮದ್, ಅಸ್ ಅಹಮದ್ ಖಾನ್, ಫಾರ್ಮಾನುಲ್ಲಾ ಖಾನ್, ಆಸಾದ್ ಅಹಮದ್ ರವರು ಹಾಜರಿದ್ದರು. ರವಿ 9 ಲೈವ್ ನ್ಯೂಸ್, ಸಾಗರ.